ಬೀದರ್ ಜಿಲ್ಲೆಯಲ್ಲೂ ಈ ಬಾರಿ ಮುಂಗಾರು ಕೊರತೆ ಎದುರಾಗಿದೆ. ಮಳೆ ಇಲ್ಲದೆ ಕಾರಂಜಾ ಡ್ಯಾಮ್ ಒಳಹರಿವು ಶೂನ್ಯ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ, ಮುಂಗಾರು ಕೊರತೆ ಎದುರಾಗಿರುವಂಥದ್ದು, ಒಳ ಹರಿವೇ ಇಲ್ಲ ಕಾರಂಜಾ ಜಲಾಶಯಕ್ಕೆ. ಆಲ್ಮೋಸ್ಟ್ ಈಗ ಎಲ್ಲ ಜಲಾಶಯಗಳಿಗೂ ನೀರು ಬರ್ತಾ ಇದೆ, ಅಲ್ಲೂ ಇಲ್ಲೂ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ. ಆದರೆ ಕಾರಂಜಾ ಜಲಾಶಯಕ್ಕೆ ಮಾತ್ರ ಝೀರೋ ಒಳ ಹರಿವು. ಜಲಾಶಯದಲ್ಲಿ ನೀರಿನ ಪ್ರಮಾಣ ಇಳಿಕೆ ಆಗ್ತಾನೇ ಬರ್ತಾ ಇದೆ ದಿನದಿಂದ ದಿನಕ್ಕೆ. ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿರುವಂಥ ಡ್ಯಾಮ್ ಅದು. ಕಾರಂಜಾ ಡ್ಯಾಮ್ನಲ್ಲಿ ಸದ್ಯ 4.5 TMC ಮಾತ್ರ ನೀರಿದೆ. ಈಗಿರುವಂಥ ನೀರು ಕುಡಿಯೋದಕ್ಕೆ ಮಾತ್ರ ಸಾಕಾಗುತ್ತೆ. ಮಳೆ ಬಂದ್ರಷ್ಟೇ ರೈತರ ಬೆಳೆಗಳಿಗೆ ಕಾರಂಜಾ ನೀರನ್ನು ಬಿಡಲಾಗುತ್ತೆ ಅಂತ ಹೇಳಿದ್ದಾರೆ. ಡ್ಯಾಮ್ನಿಂದ ಕಾಲುವೆಗೆ ನೀರು ಬಿಡುವಂಥದ್ದು ಸ್ಥಗಿತ ಆಗಿದೆ. ಡ್ಯಾಮ್ ನಂಬಿ ಬಿತ್ತನೆ ಮಾಡಿದಂಥ ರೈತರು ಕಂಗಾಲಾಗಿದ್ದಾರೆ. ಬಾಲ್ಕಿ ತಾಲೂಕಿನ 29,000 ಹೆಕ್ಟೇರ್ ಪ್ರದೇಶದ ಬೆಳೆಗಳಿಗೆ ನೀರು ಒದಗಿಸ್ತಾ ಇದ್ದಂತಹ ಕಾರಂಜಾ ಡ್ಯಾಮ್ ವಾಡಿಕೆಯಂತೆ ಜಿಲ್ಲೆಯಲ್ಲಿ ಮಳೆ ಆಗದ ಹಿನ್ನೆಲೆಯಲ್ಲಿ ಬೆಳೆಗಳಿಗೆ ನೀರನ್ನು ಬಿಡ್ತಾ ಇಲ್ಲ ಅಧಿಕಾರಿಗಳು. ಮುಖ್ಯಮಂತ್ರಿಗಳೇ ಹೇಳಿದರು. ಆ್ಯಕ್ಚುಲಿ ಮುಖ್ಯಮಂತ್ರಿಗಳು ಹೇಳಿದ್ದು ಕರೆಕ್ಟಾಗೇ ಇತ್ತು. ಜಲಾಶಯಗಳನ್ನು ನಂಬ್ಕೊಂಡು, ಡ್ಯಾಮ್ಗಳನ್ನ ನಂಬ್ಕೊಂಡು ನೀವು ಬೆಳೆಗಳನ್ನು ಬೆಳಿಲಿಕ್ಕೆ ಹೋಗಬೇಡಿ, ಯಾವ ರೀತಿಯಾಗಿದೆ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಅಂತ ಹೇಳಿದರು.